ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಕೃಪೆಯಿಂದ ಆತನ ಜೀವವುಳ್ಳ ವಾಕ್ಯಗಳ ಅಧ್ಯಯನದಲ್ಲಿ ನಾವೆಲ್ಲರೂ ಸಂತೋಷಿಸುತ್ತಾ ನಂಬಿಕೆಯಲ್ಲಿ ಬೆಳೆಯುತ್ತಿದ್ದೇವೆ ಅಲ್ಲವೇ? ಪ್ರಿಯರೇ, ಇಂದಿನ ಧ್ಯಾನವು ಏಸಾವನ ಸಂತತಿ ಮತ್ತು ಕುಲಪತಿಗಳ ಕುರಿತಾದ ಆಸಕ್ತಿದಾಯಕ ವಿವರಗಳನ್ನು ನಮಗೆ ನೀಡಲಿದೆ. ಈ ಸತ್ಯಗಳನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಾದರೆ ಬನ್ನಿ, ಇಂದಿನ ಅಧ್ಯಯನವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಮತ್ತು ಆತ್ಮೀಕ ಲಾಭವನ್ನು ಪಡೆಯೋಣ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮೊಂದಿಗೆ ಮಾತನಾಡಲು ಮರೆಯಬೇಡಿರಿ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 35ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಂಡಿರುವೆವು. ಧ್ಯಾನ ಮಾಡಿಕೊಂಡ ಆ ಅಧ್ಯಾಯದ ಮೂಲಕ ಶ್ರೇಷ್ಠವಾದ ಆತ್ಮೀಯ ಪಾಠಗಳನ್ನು ನಾವು ಕಲಿತುಕೊಂಡಿರುತ್ತೇವೆ. ಪ್ರಿಯರೇ, ಯಾಕೋಬನ ಜೀವಿತದಲ್ಲಿ ಆಗಿರುವಂಥ ಶ್ರೇಷ್ಠ ಬದಲಾವಣೆಯನ್ನು ಎತ್ತಿ ತೋರಿಸುವಂಥ 35ನೇ ಅಧ್ಯಾಯವು ನಮ್ಮ ಜೀವಿತಗಳಲ್ಲಿಯೂ ಆಶೀರ್ವಾದದಾಯಕವಾಗಿತ್ತು ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ನಾವು ಈಗ ಆದಿಕಾಂಡ ಪುಸ್ತಕದ 36ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಏಸಾವನು ಕಾನಾನಿನಿಂದ ಸೇಯಿರ್ ಬೆಟ್ಟಕ್ಕೆ ಹೋಗುತ್ತಾ ಇದ್ದಾನೆ ಎಂಬುದೇ. ನೋಡಿರಿ ಪ್ರಿಯರೇ, ಈ ಅಧ್ಯಾಯವು ಸಂಪೂರ್ಣವಾಗಿ ಏಸಾವನ ಕುಟುಂಬದೊಂದಿಗೆ ವ್ಯವಹರಿಸುವಂಥದ್ದಾಗಿರುತ್ತದೆ. ಅದುವೇ ಏದೋಮ್ ಜನಾಂಗವಾಗುತ್ತದೆ. ಒಂದು ವೇಳೆ ಸರಿಸಾಮಾನ್ಯ ಓದುಗನಿಗೆ ಆಸಕ್ತಿಕರವಾಗಿ ಕಂಡುಬರಲಿಕ್ಕಿಲ್ಲ. ಆದರೂ ಏಸಾವನಿಂದ ಬಂದ ಜನರನ್ನು ಹಾಗೂ ಅವರ ಹೆಸರುಗಳನ್ನು ತಿಳಿಯಲು ಬಯಸುವವರಿಗೆ ಇದು ಅದ್ಭುತಕರವಾದಂಥ ಅಧ್ಯಾಯವಾಗಿರುತ್ತದೆ. ಇಲ್ಲಿ ಉಲ್ಲೇಖಿಸಲಾದ ಕೆಲವು ಹೆಸರುಗಳು ಇಂದು ಆ ದೊಡ್ಡ ಅರೇಬಿಯನ್ ಮರುಭೂಮಿಯಲ್ಲಿ ಕೇಳುವ ಹೆಸರುಗಳಾಗಿವೆ ಎಂದು ನೀವು ಕಾಣಬಹುದು. ಪ್ರಿಯರೇ, ಡೇರೆ ಮಾಡುವ ಓಮರ್ ಅಲ್ಲಿಗೆ ಸೇರಿದವನು. ಹಾಗೆಯೇ ತೇಮಾನ್ ಮತ್ತು ಚೇಪೋ ಮತ್ತು ಕೆನಾಜ್ ಹಾಗೂ ಕೊರಹ ಕೂಡ ಅಲ್ಲಿ ಸೇರಿದವರು. ಸರಿ, ಇಲ್ಲಿ ಏಸಾವನ ಕುಟುಂಬವಿದೆ ಮತ್ತು ಅವರು ಇನ್ನೂ ಆ ಪ್ರದೇಶದಲ್ಲಿ ನೆಲೆಸಿದ್ದಾರೆ. ಪ್ರಿಯರೇ, ಏಸಾವನ ಕುಟುಂಬದವರು ಮೃತ ಸಮುದ್ರ ಅಥವಾ ಲವಣ ಸಮುದ್ರದ ಪೂರ್ವಕ್ಕೂ ಮತ್ತು ದಕ್ಷಿಣಕ್ಕೂ ಇರುವ ಏದೋಮಿನಲ್ಲಿ ನೆಲೆಸಿದರು. ಅದು ಪರ್ವತ ಪ್ರದೇಶವಾಗಿರುತ್ತದೆ ಮತ್ತು ಏದೋಮಿನ ರಾಜಧಾನಿಯಾಗಿರುವ ಕಲ್ಲುಗಳಿಂದ ತುಂಬಿರುವ ಪೆಟ್ರಾ ಎಂಬ ಪಟ್ಟಣವು ಇಂದಿನವರೆಗೂ ಅಲ್ಲಿ ಇರುತ್ತದೆ. ಯೆಶಾಯ, ಯೆರೆಮೀಯ, ಎಜ್ಕೇಲ ಮತ್ತು ಓಬದ್ಯ ಎಂಬವರ ಪ್ರವಾದನ ಗ್ರಂಥಗಳಲ್ಲಿ ಎದೋಮಿಗೆ ಸಂಬಂಧಿಸಿದಂತೆ ನುಡಿಯಲ್ಪಟ್ಟ ಪ್ರವಾದನೆಗಳು ಗಮನಾರ್ಹವಾಗಿ ನೆರವೇರಿರುತ್ತವೆ. ಪ್ರಿಯರೇ, ಏದೋಮ್ ಜನಾಂಗವು ಏಸಾವನಿಂದ ಬಂದಿತು. ಏಸಾವನು ಏದೋಮಿನ ತಂದೆಯಾಗಿರುವನು ಎಂಬುದನ್ನು ಈ ಅಧ್ಯಾಯದಲ್ಲಿ 3 ಸಾರಿ ಸ್ಪಷ್ಟಪಡಿಸಲಾಗಿರುತ್ತದೆ. ವಾಸ್ತವವಾಗಿ ಹೆಸರುಗಳು ಸಮಾನಾರ್ಥಕ ಪದಗಳಾಗಿವೆ. ಉದಾಹರಣೆಗೆ 8ನೇ ವಚನವನ್ನು ನೀವು ಗಮನಿಸಿರಿ. ಹಾಗಾದರೆ ಏಸಾವ ಮತ್ತು ಏದೋಮ್ ನಡುವಿನ ವ್ಯತ್ಯಾಸವೇನು? ಸರಿ ಪ್ರಿಯರೇ, ನಾವು ಮೊದಲು ಏಸಾವನನ್ನು ಭೇಟಿಯಾದಾಗ ಅವನನ್ನು ಈಸಾಕನ ಕುಟುಂಬದಲ್ಲಿ ಒಬ್ಬ ಹುಡುಗನನ್ನಾಗಿ ನೋಡಿದ್ದೇವೆ. ಅವನು ಹೊರನೋಟಕ್ಕೆ ಸುಂದರವಾಗಿ ಕಾಣುವ ಕ್ರೀಡಾಪಟು ಹುಡುಗನಾಗಿದ್ದನು. ಹೊರನೋಟಕ್ಕೆ ಅವನು ಆಕರ್ಷಕವಾಗಿ ಕಾಣುತ್ತಿದ್ದನು. ಆದರೆ ಎಂದಾದರೂ ಮಾಂಸದ ಪುರುಷನಿದ್ದರೆ ಆ ಪುರುಷ ಏಸಾವನೇ ಆಗಿದ್ದನು. ದೇವರು ಏಸಾವನಿಗಿಂತ ಯಾಕೋಬನನ್ನು ಆಯ್ಕೆ ಮಾಡಿಕೊಂಡದ್ದರ ಕುರಿತು ಬಹುಶಃ ಯಾರಾದರೂ ದೇವರೊಂದಿಗೆ ವಾದ ಮಾಡಲು ಬಯಸಬಹುದು. ಏಸಾವನು ಹೊರಗಡೆಯಲ್ಲಿ ಒಳ್ಳೆಯವನಾಗಿಯೇ ಕಂಡುಬಂದನು. ಹಾಗಾದರೆ ದೇವರು ತಪ್ಪು ಮಾಡುವನಾಗಿದ್ದಾನೋ? ಪ್ರಿಯರೇ, ಓಬದ್ಯನ ಚಿಕ್ಕ ಪ್ರವಾದನೆಯಲ್ಲಿ ಏಸಾವನ ಮುಸುಕು ಕಳಚಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಒಬ್ಬ ಚಿಕ್ಕ ಏಸಾವನು 1,00,000 ಏದೋಮ್ಯರಿಗೆ ಸಮಾನ ಆಗಿದ್ದಾನೆ ಮತ್ತು ಪ್ರತಿಯೊಬ್ಬ ಏದೋಮ್ಯನು ಒಬ್ಬ ಚಿಕ್ಕ ಏಸಾವನಾಗಿರುತ್ತಾನೆ. ಈಗ ಆ ಜನಾಂಗದ ಕಡೆಗೆ ನೋಡೋಣ ಮತ್ತು ಏಸಾವನಿಂದ ಏನು ಬಂದಿತ್ತು ಎಂಬುದನ್ನು ನೋಡಲಿದ್ದೇವೆ. ಪ್ರಿಯರೇ,
ಇದು ಏಸಾವನನ್ನು ಸೂಕ್ಷ್ಮದರ್ಶಕದ ಕೆಳಗೆ ಹಾಕಿ ನೋಡಿದಂತಿರುತ್ತದೆ. ಅವನು ಶ್ರೇಷ್ಠವಾಗಿ ವಿಸ್ತರಿಸಲ್ಪಟ್ಟವನಾಗಿದ್ದಾನೆ. ಹಾಗಾದರೆ ನಾವು ನೋಡುವುದೇನು? ನಾವು ಅಲ್ಲಿ ಹೆಮ್ಮೆಯಿಂದ ತುಂಬಿದ ಜನಾಂಗವನ್ನು ನೋಡುತ್ತಾ ಇದ್ದೇವೆ. ಓಬದ್ಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ದೇವರು ಎದೋಮಿಗೆ ಹೇಳಿರುವುದನ್ನು ಹೀಗೆ ನೋಡುತ್ತೇವೆ. ಹೇಗೆಂದರೆ, ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರೂ ನಿನ್ನ ಗೂಡು ನಕ್ಷತ್ರ ಮಂಡದಲ್ಲಿ ನೆಲೆಗೊಂಡಿದ್ದರೂ ಅಲ್ಲಿಂದ ನಿನ್ನನ್ನು ಇಳಿಸಿಬಿಡುವೆನು. ಇದು ಯೆಹೋವನ ನುಡಿ ಎಂಬುದೇ. ಪ್ರಿಯರೇ, ಅವರ ಹೃದಯದ ಹೆಮ್ಮೆಯು ಸ್ವಾತಂತ್ರ್ಯದ ಘೋಷಣೆಯಾಗಿತ್ತು. ಅಂದರೆ ದೇವರಿಲ್ಲದೆ ವಾಸಿಸಬಲ್ಲೆನು ಮತ್ತು ದೇವರ ಅಗತ್ಯಕತೆ ಇರುವುದಿಲ್ಲ ಎಂಬುದಾಗಿ ಹೇಳುವಂಥ ಜೀವನವಾಗಿರುತ್ತದೆ. ಅದುವೇ ಏಸಾವನಾಗಿದ್ದಾನೆ. ಪ್ರಿಯರೇ, ಈ ದಿವಸಗಳಲ್ಲಿ ಇಂಥದ್ದನ್ನು ನಾವು ನೋಡುತ್ತಾ ಇದ್ದೇವಲ್ಲವೇ? ಹಳೆ ಒಡಂಬಡಿಕೆಯ ಕಡೇ ಪುಸ್ತಕದಲ್ಲಿ ದೇವರು ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಯಾಕೋಬನನ್ನು ನಾನು ಪ್ರೀತಿಸಿದೆನು ಮತ್ತು ಏಸಾವನನ್ನು ದ್ವೇಷಿಸಿದೆನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಈ ಜನರು ಜೀವಿಸಿದ 1000 ವರ್ಷಗಳ ನಂತರ ದೇವರು ಅದನ್ನು ಹೇಳಿರುವುದಿಲ್ಲ. ಆದರೆ ದೇವರು ಏಸಾವನ ಹೃದಯವನ್ನು ಆರಂಭದಲ್ಲಿಯೇ ತಿಳಿದುಕೊಂಡಿದ್ದನು ಮತ್ತು ಇತಿಹಾಸದಿಂದ ಅವರು ಹೊರಗೆ ಹೋದ ನಂತರ ದೇವರು ಬಹು ನಿಖರವಾಗಿದ್ದನು ಎಂಬುದು ಬಹು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಎದೋಮನೆಂಬ ಏಸಾವನ ವಂಶಸ್ಥರು ಎಂಬುದೇ. ಪ್ರಿಯರೇ, ಇಲ್ಲಿ ಮತ್ತೆ ನಾವು ಏಸಾವನನ್ನು ಎದೋಮನೆಂಬುದಾಗಿ ಹೇಳಲ್ಪಟ್ಟಿರುವೆವು. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಏಸಾವನು ಕಾನಾನ್ಯರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದನು. ಅವರು ಯಾರೆಂದರೆ, ಹಿತ್ತಿಯನಾದ ಏಲೋನನ ಮಗಳಾಗಿದ್ದ ಆದ, ಹಿವ್ಯನಾದ ಸಿಬೆಯೋನನ ಮಗಳಾದ ಅನಾಹಳ ಮಗಳಾಗಿದ್ದ ಒಹೋಲಿಬಾಮ ಮತ್ತು ಇಸ್ಮಾಯೇಲನ ಮಗಳು ನೆಬಾಯೋತನ ತಂಗಿಯೂ ಆಗಿದ್ದ ಬಾಸೆಮತ್ ಇವರೇ ಎಂಬುದೇ. ಪ್ರಿಯರೇ, ಏಸಾವನು 2 ಕಾನಾನ್ಯರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಅದರೊಂದಿಗೆ ಅವನು ಇಸ್ಮಾಯೇಲರ ಸ್ತ್ರೀಯರನ್ನು ಕೂಡ ಮದುವೆಯಾಗಿದ್ದನು. ಮುಂದುವರೆದು ನೋಡೋಣ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಬ್ರಹಾಮನು ಮತ್ತು ಲೋಟನು ಹೊಂದಿದ್ದ ಅದೇ ಸಮಸ್ಯೆಯನ್ನು ಇವರೂ ಕೂಡ ಎದುರಿಸುತ್ತಾ ಇದ್ದಾರೆ ಎಂಬುದೇ. ನೋಡಿರಿ ಪ್ರಿಯರೇ, 2 ಸಹೋದರರ ಸಂಪತ್ತು ಹೆಚ್ಚಾಗಿದ್ದರಿಂದ ಅವರ ಪಶುಗಳನ್ನು ಮೇಯಿಸುವುದಕ್ಕೆ ಸ್ಥಳವು ಸಾಲದೇ ಹೋಯಿತು. ಯಾಕಂದರೆ ಅವು ಬಹು ಸಂಖ್ಯೆಯಲ್ಲಿ ಹೆಚ್ಚಿದವು. ಈಗ ಸಹೋದರರು ಬೇರ್ಪಟ್ಟಿದ್ದಾರೆ ಮತ್ತು ಈಗ ಏಸಾವನು ವಾಗ್ದಾನದ ದೇಶವನ್ನು ಬಿಟ್ಟು ಆರ್ಥಿಕ ಪರಿಸ್ಥಿತಿಯಿಂದಾಗಿ ತನ್ನಷ್ಟಕ್ಕೆ ತಾನು ಹೊರಟು ಹೋಗುತ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 8ನೇ ವಚನದಲ್ಲಿ ಏಸಾವನು ಕಾನಾನಿನಲ್ಲಿದ್ದ ಸೇಯೀರ್ ಸೀಮೆಯನ್ನು ಬಿಟ್ಟು ಸೇಯೀರ್ ಬೆಟ್ಟಕ್ಕೆ ಹೋಗುತ್ತಿರುವುದನ್ನು ನೋಡುತ್ತೇವೆ. ಯಾಕೋಬನು ಪದ್ದಾನ್ ಆರಾಮ್ ಎಂಬ ಸ್ಥಳದಿಂದ ಹಿಂದಿರುಗುವಾಗ ಏಸಾವನು ಸೇಯೀರ್ ಸೀಮೆಯಲ್ಲಿ ವಾಸವಾಗಿದ್ದನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 12ನೇ ವಚನದಲ್ಲಿ, ತಿಮ್ನಾ ಎಂಬವಳು ಏಸಾವನ ಮಗನಾದ ಎಲೀಫಜನಿಗೆ ಉಪಪತ್ನಿಯಾಗಿದ್ದು ಅವನಿಗೆ ಅಮಲೇಕನನ್ನು ಹೆತ್ತಳು. ಇವರೇ ಏಸಾವನ ಹೆಂಡತಿಯಾದ ಆದಾ ಎಂಬಾಕೆಯ ಸಾಲಿನವರು ಎಂಬುದೇ. ಪ್ರಿಯರೇ, ಇದು ಅಮಲೇಕ್ಯರ ಆರಂಭವಾಗಿರುತ್ತದೆ. ಶತಮಾನಗಳು ಗತಿಸಿದಂತೆ ಈ ಕುಲಗಳವರು ಅನೇಕ ದಿಕ್ಕುಗಳಲ್ಲಿ ಹರಡಿಕೊಂಡರು. ಇವರಲ್ಲಿ ಅನೇಕರು ಉತ್ತರ ಆಫ್ರಿಕಾದಲ್ಲಿ ತಳ್ಳಲ್ಪಟ್ಟರು. ಅರಬ್ ಕುಲದವರೆಲ್ಲರೂ ಅಬ್ರಹಾಮನಿಂದ ಹಾಗರಳ ಮೂಲಕ ಹಾಗೂ ಕೆಟೂರಳ ಮೂಲಕ ಬಂದಿರುತ್ತಾರೆ ಮತ್ತು ಅವರು ತಮ್ಮ ಕುಲಗಳಲ್ಲಿಯೇ ಅಂತರ್ವಿವಾಹ ಮಾಡಿಕೊಂಡಿರುತ್ತಾರೆ. ಹೇಗೂ ಇಸ್ರಾಯೇಲ್ಯರು ಸಂಬಂಧಪಡುವ ಅದೇ ಕುಟುಂಬಕ್ಕೆ ಅವರೂ ಸಹ ಸಂಬಂಧಪಡುತ್ತಾರೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ. ಹೇಗೆಂದರೆ, ನಾನು ಒಮ್ಮೆ ಮಧ್ಯಪ್ರಾಚ್ಯದಲ್ಲಿ ಒಬ್ಬ ಅರಬ್ಬನನ್ನು ಭೇಟಿಯಾದೆನು.
ನಮ್ಮ ಪ್ರವಾಸ ಗುಂಪಿಗೆ ನಾನು ನೀಡಿದ ಸಂದೇಶದಲ್ಲಿ ಇಸ್ರಾಯೇಲ್ ರಾಷ್ಟ್ರದ ಬಗ್ಗೆ ನಾನು ನೀಡಿದ್ದ ಹೇಳಿಕೆಗೆ ಅವನು ವಿರೋಧ ವ್ಯಕ್ತಪಡಿಸಿದನು. ಅವನು ಕ್ರಿಶ್ಚಿಯನ್ ಅರಬ್ ಆಗಿದ್ದರೂ ಅವನು ಇಸ್ರಾಯೇಲ್ ರಾಷ್ಟ್ರವನ್ನು ಹೇಗೆ ದ್ವೇಷಿಸುತ್ತಾನೆಂದು ನನಗೆ ಹೇಳಿದನು. ನಾನು ಅವನಿಗೆ, ಆದರೆ ಅವರು ನಿನ್ನ ಸಹೋದರರು ಎಂದು ಹೇಳಿದೆ. ನನ್ನನ್ನು ನಂಬಿರಿ, ಅದು ಅವನನ್ನು ದ್ವೇಷಿಸಿತು. ಅವನು ನನಗೆ ಅವರೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದನು. ನಾನು ಅವನಿಗೆ ಇದೆ ಎಂದು ಒತ್ತಾಯಿಸಿದೆ ಮತ್ತು ನಾನು ಹೇಳಿದೆ, ನೀವಿಬ್ಬರು ಸೆಮಿಟಿಕ್ ಜನರು, ನೀವು ಅವರಂತೆಯೇ ಸೆಮಿಟ್ ಆಗಿದ್ದೀರಿ ಎಂದು. ಅದು ನಿಜ ಎಂದು ಅವನು ಒಪ್ಪಿಕೊಳ್ಳಬೇಕಾಯಿತು ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನಗಳಲ್ಲಿ ಕೂಡ ಸಂಬಂಧಗಳ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರಿಯುತ್ತಾ ಇದೆ. ಈ ಅಧ್ಯಾಯವು ಸಂಬಂಧಗಳನ್ನು ತೋರಿಸಿಕೊಡುವಂಥ ಅಧ್ಯಾಯವಾಗಿರುವುದರಿಂದ ಬಹಳ ಪ್ರಾಮುಖ್ಯವಾದದ್ದಾಗಿರುತ್ತದೆ. ಪವಿತ್ರಾತ್ಮನು ಬರಹಗಾರನನ್ನು ಉಪಯೋಗಿಸಿ ಇದನ್ನು ನಮಗೆ ಪ್ರಕಟಿಸಿರುತ್ತಾನೆ ಮತ್ತು ಈ ಅಧ್ಯಾಯದಲ್ಲಿ ಹಾಸ್ಯವನ್ನು ಸಹ ನಾವು ಸ್ವಲ್ಪ ಮಟ್ಟಿಗೆ ನೋಡುತ್ತೇವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 15ನೇ ವಚನವನ್ನು. ಏಸಾವನ ವಂಶಸ್ಥರ ಕುಲಪತಿಗಳು ಏಸಾವನ ಚೊಚ್ಚಲ ಮಗನಾದ ಎಲೀಫಜನಿಂದ ಹುಟ್ಟಿದವರು ಯಾರೆಂದರೆ ತೇಮಾನ ಕುಲಪತಿ, ಓಮಾರ ಕುಲಪತಿ, ಚೇಫೋ ಕುಲಪತಿ, ಕೇನಾಜ್ ಕುಲಪತಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ನಾಯಕರನ್ನು ಅವರು ಎಲ್ಲಿಂದ ಪಡೆದರು? ಸರಿ, ಇಲ್ಲಿ ಉದಾತ್ತತೆಯ ಆರಂಭವಿದೆ. ಅವರು ಈ ಬಿರುದುಗಳನ್ನು ಪಡೆದರು. ಅವರಲ್ಲಿ ಪ್ರತಿಯೊಬ್ಬರು ಪ್ರಭುಗಳು ಆದರು. ಇದು ಕೇವಲ ಅಡ್ಡ ಹೆಸರಲ್ಲ ಪ್ರಿಯರೇ, ಅವರು ಅದರಿಂದ ವ್ಯವಹಾರವನ್ನು ಅರ್ಥೈಸುತ್ತಾರೆ. ಉದಾತ್ತತೆಯ ಆರಂಭವು ಏಸಾವನ ಕುಟುಂಬದಲ್ಲಿದೆ. ಮುಂದಕ್ಕೆ ಪ್ರಿಯರೇ, ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ, ಏದೋಮನೆನಿಸಿಕೊಳ್ಳುವ ಏಸಾವನಿಂದ ಹುಟ್ಟಿದ ಕುಲಗಳಿಗೆ ಇವರೇ ಕುಲಪತಿಗಳು ಎಂಬುದೇ. ಈಗ ಏಸಾವನ ಕುಟುಂಬದಲ್ಲಿ ಕುಲಪತಿಗಳು ಇದ್ದಾರೆ ಎಂಬುದು ನಮಗೆ ಇಲ್ಲಿ ತಿಳಿದು ಬರುತ್ತದೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ. ಹೇಗೆಂದರೆ, ನನ್ನ ದೇಶದಲ್ಲಿ ಅನೇಕ ಜನರು ತಮ್ಮ ಪೂರ್ವಜರನ್ನು ರಾಜ ಮನೆತನದವರೆಗೂ ಗುರುತಿಸಬಹುದು. ಯುರೋಪಿನಿಂದ ಬಂದ ಯಾರಾದರೂ ದ್ರಾಕ್ಷಿ ತೋಟಗಳಲ್ಲಿ ಕೆಲಸ ಮಾಡುವ, ಕುಂಬಾರಿಕೆ ಮಾಡುವ ಮತ್ತು ಪಾದರಕ್ಷೆ ಅಂಗಡಿಗಳನ್ನು ನಡೆಸುತ್ತಿದ್ದರೆ ಎಂದು ನನಗೆ ಆಶ್ಚರ್ಯವಾಗುತ್ತದೆ. ಎಲ್ಲರೂ ರಾಜ ಮನೆತನದಿಂದ ಬಂದವರು ಎಂದು ತೋರಿಸುತ್ತದೆ. ಸರಿ, ಏಸಾವನು ಅವರಲ್ಲಿ ಅನೇಕರನ್ನು ಹೊರಹಾಕಿದನು. ವಾಸ್ತವವಾಗಿ ಅವನು ನಾಯಕರನ್ನು ಉತ್ಪಾದಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡಿದನು ಎಂಬುದೇ. ಪ್ರಿಯರೇ, ಮುಂದೆ ನಾವು 20ನೇ ವಚನದಿಂದ 30ನೇ ವಚನದವರೆಗೆ ಓದಿಕೊಳ್ಳುವಾಗ ಅಲ್ಲಿ ಅನೇಕ ಕುಲಪತಿಗಳ ಹಾಗೂ ಜನರ ಹೆಸರುಗಳನ್ನು ನಾವು ನೋಡುತ್ತೇವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ 31ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಸ್ರಾಯೇಲ್ಯರ ಅರಸರು ಆಳುವುದಕ್ಕಿಂತ ಮುಂಚೆ ಏದೋಮ್ಯರ ದೇಶದಲ್ಲಿ ಆಳುತ್ತಿದ್ದ ಅರಸರ ಚರಿತ್ರೆ ಹೇಗೆಂದರೆ ಎಂಬುದೇ. ಪ್ರಿಯರೇ, ಇಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಾವು ಗಮನಿಸುತ್ತೇವೆ. ಅದೇನೆಂದರೆ, ಅರಸನನ್ನು ಹೊಂದುವ ವಿಷಯವು ಅದು ದೇವರು ತನ್ನ ಜನರಿಗಾಗಿ ಮಾಡಿದ ಯೋಜನೆಯಾಗಿರಲಿಲ್ಲ, ಆದರೆ ಅದು ಏದೋಮಿನವರ ಜೀವನ ಶೈಲಿಯಾಗಿತ್ತು. ಅವರಲ್ಲಿ ಕುಲಪತಿಗಳು, ಅರಸರು ಇದ್ದರು. ನಾವು ಒಂದು ವೇಳೆ ಏಸಾವನ ಕುಟುಂಬಕ್ಕೆ ಸೇರಿದೇ ಆಗಿದ್ದರೆ ಖಂಡಿತವಾಗಿಯೂ ಒಂದು ಬಿರುದಿನ ಅಗತ್ಯತೆ ನಮಗೂ ಇರುತ್ತಿತ್ತು. ಅವರು ಆ ರೀತಿಯ ಜನರಾಗಿದ್ದರು. ನೋಡಿರಿ ಪ್ರಿಯರೇ, ಇಸ್ರಾಯೇಲ್ಯರು ಅರಸರನ್ನು ಹೊಂದುವುದಕ್ಕಿಂತ ಅನೇಕ ವರ್ಷಗಳ ಮುಂಚೆಯೇ ಏಸಾವನ ಜನರು ಅರಸರನ್ನು ಹೊಂದಿದ್ದರು ಎಂಬ ಸಂಗತಿಯು ಬಹು ಆಸಕ್ತಿಕರವಾಗಿರುತ್ತದೆ. ವಾಸ್ತವಿಕವಾಗಿ ಬಹು ದೀರ್ಘಕಾಲದ ನಂತರವೇ ಇಸ್ರಾಯೇಲ್ಯರು ಸಮುವೇಲನಿಗೆ, ನಮಗೂ ಒಬ್ಬ ಅರಸರನ್ನು ನೇಮಿಸು, ಅವನೇ ನಮಗೆ ನ್ಯಾಯಸ್ಥಾಪಕನಾಗಿರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಿರುವುದನ್ನು 1ನೇ ಸಮುವೇಲನ ಪುಸ್ತಕ 8ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಅಲ್ಲಿ ಅವರು ಎಲ್ಲ ಜನಾಂಗಗಳಿಗಿರುವಂತೆಯೇ ಎಂಬುದಾಗಿ ಹೇಳುವ ಬದಲಾಗಿ ನಮ್ಮ ಸಹೋದರರು ಅಂದರೆ ಏದೋಮ್ಯರು ಅರಸರನ್ನು ಹೊಂದಿರುವಂತೆ ಎಂಬುದಾಗಿ ಕೇಳಿಕೊಳ್ಳಬಹುದಾಗಿತ್ತು. ಎಷ್ಟಾದರೂ ಅವರು ಇಸ್ರಾಯೇಲ್ಯರಿಗೆ ಸಹೋದರರಲ್ಲವೇ? ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಆದಿಕಾಂಡ ಪುಸ್ತಕದ 36ನೇ ಅಧ್ಯಾಯ 40ನೇ ವಚನದಿಂದ 43ನೇ ವಚನದವರೆಗೆ ನೋಡುವಾಗ
ಅಲ್ಲಿ ನೋಡುವಂಥ ವಿಷಯವೇನೆಂದರೆ ನಿರಾಕರಿಸಲ್ಪಟ್ಟ ಸಂತತಿಯ ಕುಟುಂಬದ ಇತಿಹಾಸವಾಗಿರುತ್ತದೆ. ಈ ಅಧ್ಯಾಯವು ತನ್ನ ಅಂತಿಮ ಗುರುತೋಲೆ ಅಥವಾ ಸಾರಾಂಶವನ್ನು ಕೊಡುವಾಗ ಅದು ಪುನಃ ಏಸಾವನ ಸಂತತಿಯಿಂದ ಬಂದ ಕುಲಪತಿಗಳ ಪಟ್ಟಿಯನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ಈ ಅಧ್ಯಾಯವು ಮಾನವಶಾಸ್ತ್ರ ಅಥವಾ ನಾಡ ಅರಿಮೆ ಅಥವಾ ಬುಡಕಟ್ಟು ಅರಿಮೆಯನ್ನು ಅಭ್ಯಾಸಿಸಲು ಬಯಸುವವರಿಗೆ ಬಹು ಆಸಕ್ತಿಕರವಾಗಿರುತ್ತದೆ. ಪ್ರಿಯರೇ, ಈ ಅಧ್ಯಾಯವು ಬಹು ಹಿಂದಕ್ಕೆ ನಮ್ಮನ್ನು ಕೊಂಡೊಯ್ಯುವ ಕುಟುಂಬ ಇತಿಹಾಸಕ್ಕೆ ನಮ್ಮನ್ನು ನಡೆಸುತ್ತದೆ. ಆದುದರಿಂದ ಪ್ರಿಯರೇ, ಈ ಅಧ್ಯಾಯವು ಕುಲಪತಿಗಳ ಪಟ್ಟಿಯನ್ನು ಕೊಡುತ್ತಾ ಅವರ ವಾಸ ಸ್ಥಳವು ಅವರ ಸ್ವಾಸ್ಥ್ಯವಾಗಿರುವ ಏದೋಮಿನಲ್ಲಿ ಇರುತ್ತದೆ ಎಂಬುದನ್ನು ಉಲ್ಲೇಖಿಸುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಮತ್ತು ಇದರ ಕಾರ್ಯನಿರ್ವಹಣೆಯನ್ನು ನಾವು ಒಬದ್ಯನ ಮತ್ತು ಮಲಕಿಯನ ಪ್ರವಾದನೆಗಳಲ್ಲಿ ನೋಡುತ್ತೇವೆ. ಖಂಡಿತವಾಗಿಯೂ ಇದು ಬಹು ಗಮನಾರ್ಹವಾದ ವಿಷಯವಾಗಿರುತ್ತದೆ. ಮೇಲೆ ಹೇಳಿರುವುದು ಏದೋಮ್ಯರ ಮೂಲ ಪುರುಷನಾದ ಏಸಾವನ ವಂಶಸ್ಥರ ಚರಿತ್ರೆ ಎಂಬ ವಚನದೊಂದಿಗೆ ಈ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ಪ್ರಿಯರೇ, ನಾವು ಮುಂದುವರಿದು ಆದಿಕಾಂಡ ಪುಸ್ತಕದ 37ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 37ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಕುಟುಂಬದಲ್ಲಿನ ಹೋರಾಟಕ್ಕೆ ಕಾರಣ, ಯೋಸೇಫನ ಕನಸುಗಳು, ಯಾಕೋಬನು ಯೋಸೇಫನನ್ನು ಅವನ ಅಣ್ಣಂದಿರ ಬಳಿಗೆ ಕಳುಹಿಸಿದ್ದು, ಯೋಸೇಫನು ದಾಸತ್ವದಲ್ಲಿ ಮಾರಲ್ಪಟ್ಟದ್ದು ಎಂಬುದೇ. ಪ್ರಿಯರೇ, ಅಬ್ರಹಾಮನ, ಇಸಾಕನ ಮತ್ತು ಯಾಕೋಬನ ಸಂತತಿಯ ಕಥೆಯನ್ನು ಮುಂದುವರಿಸುವ ನಾವು ಈಗ ಆದಿಕಾಂಡದ ಈ ಕಡೆಯ ಭಾಗದಲ್ಲಿ 4ನೆಯ ಗಮನಾರ್ಹವಾದ ಎದ್ದು ಕಾಣುವ ವ್ಯಕ್ತಿಯ ಕಡೆಗೆ ಬಂದಿರುತ್ತೇವೆ. ಇಲ್ಲಿಂದ ಮುಂದುವರಿದು ಆದಿಕಾಂಡ ಪುಸ್ತಕದ ಅಂತ್ಯದವರೆಗೂ ನಾವು ಯಾಕೋಬನ ಕುಟುಂಬದ ಕುರಿತು ವ್ಯವಹರಿಸುತ್ತಿರುವಾಗಲೂ ಯೋಸೇಫನೇ ಕೇಂದ್ರ ವ್ಯಕ್ತಿಯಾಗಿ ಕಂಡುಬರುತ್ತಾನೆ. ಅಬ್ರಹಾಮ, ಇಸಾಕ ಅಥವಾ ಇನ್ನಾವುದೋ ವ್ಯಕ್ತಿಗಿಂತಲೂ ಹೆಚ್ಚು ಅಧ್ಯಾಯಗಳು ಯೋಸೇಫನಿಗೆ ಪ್ರತ್ಯೇಕಿಸಲ್ಪಟ್ಟಿರುತ್ತವೆ. ಪ್ರಿಯರೇ, ಆದಿಕಾಂಡ ಪುಸ್ತಕದ ಮೊದಲಿನ 11 ಅಧ್ಯಾಯಗಳಲ್ಲಿ ವ್ಯವಹರಿಸಲ್ಪಡುವ ಪ್ರಥಮ ಭಾಗಕ್ಕಿಂತಲೂ ಹೆಚ್ಚಾಗಿ ಯೋಸೇಫನ ಕುರಿತು ಬರೆಯಲಾಗಿದೆ. ಇದನ್ನೆಲ್ಲ ನೋಡುವಾಗ ಯಾಕೆ ದೇವರ ವಾಕ್ಯದಲ್ಲಿ ಯೋಸೇಫನಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡಲಾಗಿದೆ ಎಂಬುದನ್ನು ಆಲೋಚನೆ ಮಾಡುವುದು ಸೂಕ್ತವಾಗಿರುತ್ತದೆ. ಪ್ರಿಯರೇ, ಅದಕ್ಕೆ ಹಲವಾರು ಕಾರಣಗಳು ಇರುತ್ತವೆ. ಯೋಸೇಫನ ಜೀವಿತವು ಉತ್ತಮವಾದದ್ದಾಗಿಯೂ ಗೌರವಾನ್ವಿತವಾದದ್ದಾಗಿಯೂ ಇತ್ತು ಎಂಬುದು ಅವುಗಳಲ್ಲಿ ಒಂದು ಕಾರಣವಾಗಿರುತ್ತದೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ, ಕಡೇ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದೇ. ಪ್ರಿಯರೇ, ಈ ವಚನಕ್ಕೆ ಅವನು ಸಜೀವ ಉದಾಹರಣೆಯಾಗಿದ್ದನು. ಹಾಗೆಯೇ ನಮ್ಮ ಜೀವಿತದಲ್ಲಿ ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿರುವ ಸಂಗತಿಗಳನ್ನು ನಾವು ಹೊಂದಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಮತ್ತು ಯಾಕೋಬನ ಜೀವಿತವು ಅದೇ ರೀತಿಯಲ್ಲಿತ್ತು. ಇನ್ನು ಪ್ರಿಯರೇ, ಅದು ಶ್ರೇಷ್ಠವಾದದ್ದಾಗಿರುತ್ತದೆ. ದೇವರ ವಾಕ್ಯದಲ್ಲಿ ಕ್ರಿಸ್ತನ ಹಾಗೆ ತನ್ನ ವ್ಯಕ್ತಿತ್ವಗಳಲ್ಲಿ ಮತ್ತು ಅನುಭವಗಳಲ್ಲಿ ಯೋಸೇಫನನ್ನು ಬಿಟ್ಟರೆ ಮತ್ತಾರೂ ನಮಗೆ ಸಿಕ್ಕುವುದಿಲ್ಲ. ಆದರೂ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಯೋಸೇಫನನ್ನು ಕ್ರಿಸ್ತನ ಮಾದರಿಯಾಗಿ ನಮಗೆ ನೀಡಲಾಗಿಲ್ಲ. ಆದಾಗ್ಯೂ ಸಮಾನಾಂತರವು ಆಕಸ್ಮಿಕವಾಗಿರಲು ಸಾಧ್ಯವಿಲ್ಲ. ನಾವು ಯೋಸೇಫನ ಕಥೆಯಲ್ಲಿ ಮುಂದುವರಿಯುತ್ತಿರುವ ಹಾಗೆ ಈ ಸಮಾನಾಂತರಗಳನ್ನು ಪ್ರಸ್ತಾಪಿಸೋಣ. ನೋಡಿರಿ ಪ್ರಿಯರೇ, ಕನಿಷ್ಠ ಪಕ್ಷ 30 ಸಮಾನಾಂತರಗಳನ್ನು ನಾವು ನೋಡಲಿದ್ದೇವೆ ಮತ್ತು ಅವುಗಳನ್ನು ನಾವು ನಂತರ ಪಟ್ಟಿ ಮಾಡಿಕೊಳ್ಳೋಣ. ಈಗ ನಾವು ಮೆಸ್ಸಿಯನಾದ ಕ್ರಿಸ್ತನ ಕಡೆಗೆ ನಡೆಸುವ ಯಾಕೋಬನ ಸಂತತಿಯ ಕಥೆಯನ್ನು ಪುನಃ ಪ್ರಾರಂಭಿಸುತ್ತಾ ಇದ್ದೇವೆ. ಯೋಸೇಫನ ಕಥೆಯು ಆರಂಭವಾಗುತ್ತಿರುವಂತೆ ಯಾಕೋಬನು ಕಾನಾನ್ ದೇಶದಲ್ಲಿ ವಾಸಿಸುತ್ತಾ ಇದ್ದಾನೆ. ಯಾಕೋಬನ ಕುಟುಂಬದಲ್ಲಿ ಹೋರಾಟಕ್ಕೆ ಕಾರಣ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದರೆ ಯಾಕೋಬನು ತನ್ನ ತಂದೆಯ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು ಎಂಬುದೇ. ಪ್ರಿಯರೇ, ಈಗ ಯಾಕೋಬನು ದಕ್ಷಿಣಕ್ಕೆ ಅಂದರೆ ಬೆತ್ಲೆಹೇಮಿನ ದಕ್ಷಿಣಕ್ಕೆ ಚಲಿಸಿ
ಹೆಬ್ರೋನಿಗೆ ಬಂದಿರುವುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಇಲ್ಲಿಯೇ ಅಬ್ರಹಾಮನು ತನ್ನ ಮನೆಯನ್ನು ಮಾಡಿದ್ದನು. ಇದು ದೇವರೊಂದಿಗಿನ ಅನ್ಯೋನ್ಯತೆಯ ಸ್ಥಳವಾಗಿರುತ್ತದೆ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ, ಜಿಲ್ಪಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು ಎಂಬುದೇ. ನೋಡಿರಿ ಪ್ರಿಯರೇ, ಯಾಕೋಬನು ಹೊಂದಿದ್ದ ಮಕ್ಕಳು ಅಂದರೆ ಯೋಸೇಫ ಮತ್ತು ಬೆನ್ಯಾಮೀನನನ್ನು ಬಿಟ್ಟರೆ ಉಳಿದವರೆಲ್ಲರೂ ಸಮಸ್ಯೆಯ ಮಕ್ಕಳೇ ಆಗಿದ್ದರು ಎಂಬುದು ನಮಗೆ ಗೊತ್ತಾಗುತ್ತದೆ. ದೇವರು ಅವರಿಗೆ ಕಲಿಸಬೇಕಾದ ಪಾಠಗಳನ್ನು ಕಲಿತುಕೊಳ್ಳಲು ಬಹು ದೀರ್ಘ ಸಮಯ ಹಿಡಿಯಿತು. ಈಗ ಪ್ರಿಯರೇ, ಪ್ರಾಮುಖ್ಯತೆಯು ಯಾಕೋಬನಿಂದ ಯೋಸೇಫನ ಕಡೆಗೆ ಸ್ಥಳಾಂತರಿಸುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರುತ್ತದೆ. ಈ ಘಟನೆಯು ಸಂಭವಿಸಿದಾಗ ಯೋಸೇಫನು ಬರೀ 17 ವರ್ಷದ ಒಬ್ಬ ಯುವಕನಾಗಿದ್ದನು. ಆಡು ಕುರಿಗಳನ್ನು ಕಾಯುತ್ತಿರುವ ಹುಡುಗರಲ್ಲಿ ಇವನೇ ಅತಿ ಚಿಕ್ಕವನಾಗಿದ್ದನು. ಬೆನ್ಯಾಮೀನನು ಇನ್ನೂ ಚಿಕ್ಕವನಾದ್ದರಿಂದ ಅವನು ಮನೆಯಲ್ಲೇ ಇರುತ್ತಿದ್ದನು. ಯೋಸೇಫನು ತನ್ನ ಅಣ್ಣಂದಿರ ಕುರಿತು ಕೆಟ್ಟದಾಗಿರುವ ವರದಿಯನ್ನು ತಂದೆಗೆ ಒಪ್ಪಿಸುತ್ತಿದ್ದನು. ಖಂಡಿತವಾಗಿಯೂ ಅಣ್ಣಂದಿರು ಇದನ್ನು ಇಷ್ಟಪಡಲಿಲ್ಲ. ಬಹುಶಃ ಅವನಿಗೆ ಚಾಡಿಕೋರ ಎಂಬುದಾಗಿ ಕರೆಯುತ್ತಿದ್ದಿರಬಹುದು. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 3ನೇ ವಚನವನ್ನು. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು ಎಂಬುದೇ. ಪ್ರಿಯರೇ, ಯಾಕೋಬನು ತನ್ನ ಸ್ವಂತ ಮನೆಯಲ್ಲಿಯೇ ಪಾಠ ಕಲಿಯಬೇಕಿತ್ತು. ಪಕ್ಷಪಾತ ಮಾಡುವುದು ಕುಟುಂಬದಲ್ಲಿ ತೊಂದರೆ ಉಂಟು ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅವನ ಸ್ವಂತ ತಂದೆ ಅಣ್ಣನ ಮೇಲೆ ಒಲವು ತೋರಿದ್ದನು ಮತ್ತು ತಾರತಮ್ಯ ಮಾಡುವುದು ಏನೆಂದು ಯಾಕೋಬನಿಗೆ ತಿಳಿದಿತ್ತು. ಆದರೆ ಇಲ್ಲಿ ಅವನು ಅದೇ ರೀತಿಯಲ್ಲಿ ವರ್ತಿಸುತ್ತಾನೆ. ರಾಹೇಳಲು ತಾನು ನಿಜವಾಗಿಯೂ ಪ್ರೀತಿಸುವ ಹೆಂಡತಿ, ಅವಳು ಅವನ ಜೀವಿತದಲ್ಲಿ ಒಂದೇ ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಯೋಸೇಫನು ನಿಜವಾಗಿಯೂ ಒಳ್ಳೆಯ ಹುಡುಗ ಮತ್ತು ಯಾಕೋಬನು ಅವನನ್ನು ತುಂಬ ಪ್ರೀತಿಸುತ್ತಾನೆ ಎಂದು ತಿಳಿದುಕೊಂಡು ಅವನ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ಇದೆಲ್ಲವೂ ನಿಜವಾಗಿದ್ದರೂ ಅದು ಇನ್ನೂ ಕ್ಷಮಿಸಿಲ್ಲ. ಅವನು ಅವನಿಗೆ ಅಂದರೆ ಯೋಸೇಫನಿಗೆ ಅನೇಕ ಬಣ್ಣಗಳ ಆ ಕೋಟನ್ನು ಮಾಡಬಾರದಿತ್ತು. ಅನೇಕ ಬಣ್ಣಗಳ ಕೋಟ್ನ ಮತ್ತೊಂದು ಸಂಭಾವ್ಯ ಅನುವಾದವೆಂದರೆ ತೋಳುಗಳನ್ನು ಹೊಂದಿರುವ ಕೋಟ್, ಉದ್ದ ತೋಳಿನ ನಿಲುವಂಗಿ. ಪ್ರಿಯರೇ, ನೀವು ನೋಡಿ, ಆ ದಿನಗಳಲ್ಲಿ ಸಾಮಾನ್ಯ ನಿಲುವಂಗಿಯು ಸುಮಾರು 10 ಅಡಿ ಉದ್ದದ ಒಂದು ಬಟ್ಟೆಯ ತುಂಡನ್ನು ಒಳಗೊಂಡಿತ್ತು. ಅವರು ಅದರ ಮಧ್ಯದಲ್ಲಿ ಒಂದು ರಂಧ್ರವನ್ನು ಹಾಕಿ ಈ ರಂಧ್ರದ ಮೂಲಕ ತಲೆಯನ್ನು ಹೊಕ್ಕಿಸುತ್ತಿದ್ದರು. ಬಟ್ಟೆಯ ಅರ್ಧ ಭಾಗವು ದೇಹದ ಮುಂಭಾಗಕ್ಕೆ ಮತ್ತು ಅರ್ಧದಷ್ಟು ಬಟ್ಟೆಯು ದೇಹದ ಹಿಂಭಾಗಕ್ಕೆ ಬೀಳುತ್ತಿತ್ತು. ಅವರು ಅದನ್ನು ಸೊಂಟದ ಸುತ್ತಲೂ ಒಟ್ಟಿಗೆ ಕಟ್ಟುತ್ತಿದ್ದರು ಅಥವಾ ಬದಿಗಳಲ್ಲಿ ಹೊಲಿಗೆ ಹಾಕುತ್ತಿದ್ದರು ಮತ್ತು ಅದು ಅವರ ಕೋಟ್ ಆಗಿರುತ್ತದೆ. ಖಂಡಿತವಾಗಿಯೂ ಅನೇಕ ಬಣ್ಣಗಳ ಕೋಟ್ ಅವನನ್ನು ಪ್ರತ್ಯೇಕಿಸುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 4ನೇ ವಚನವನ್ನು. ಅವನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ ಯೋಸೇಫರನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತನಾಡಲಾರದೆ ಹೋದರು ಎಂಬುದೇ. ಪ್ರಿಯರೇ, ಯೋಸೇಫನು ತನ್ನ ತಂದೆಯ ನೆಚ್ಚಿನ ಮಗನಾಗಿರುವುದರಿಂದ ಸ್ವಾಭಾವಿಕವಾಗಿ ಉಳಿದ ಅಣ್ಣಂದಿರು ಅವನನ್ನು ದ್ವೇಷಿಸಲು ಸ್ನೇಹ ಭಾವದಿಂದ ಮಾತನಾಡಲಾರದೆ ಹೋದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ಈ ಕುಟುಂಬದಲ್ಲಿಯೂ ನಾವು ಕಲಹವನ್ನು ನೋಡುವರಾಗಿದ್ದೇವೆ. ಯಾರ ಕುಟುಂಬ ಆಗಿದ್ದರೂ ಸರಿ, ಪಾಪವು ಆ ಕುಟುಂಬವನ್ನು ನಾಶ ಮಾಡುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಪ್ರಿಯರೇ, ಪಾಪವು ಜೀವಿತಗಳನ್ನು, ಕುಟುಂಬಗಳನ್ನು, ಸಮಾಜವನ್ನು ಮತ್ತು ಅದು ರಾಷ್ಟ್ರವನ್ನೇ ನಾಶ ಮಾಡುತ್ತದೆ. ಇಂದು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ ಹಾಗೂ ನಮ್ಮ ರಾಷ್ಟ್ರಗಳಲ್ಲಿ ಇರುವಂಥ ಸಮಸ್ಯೆಯು ಇದೇ ಆಗಿರುತ್ತದೆ. ಕೇವಲ ಒಂದೇ ಒಂದು ಕಾರಣ, ಅದನ್ನು ದೇವರು ಪಾಪ ಎಂದು ಕರೆಯುತ್ತಾನೆ. ಆದುದರಿಂದ ಪ್ರಿಯರೇ, ಈ ಹುಡುಗನಾದ ಯೋಸೇಫನು ತಾರತಮ್ಯದ ವಸ್ತುವಾಗಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ತಂದೆಯು ಯೋಸೇಫನ ಕಡೆಗೆ ಹೊಂದಿರುವ ಪ್ರೀತಿಯಲ್ಲಿ ತಾರತಮ್ಯ ಮಾಡುತ್ತಾ ಇದ್ದಾನೆ ಮತ್ತು
ಯೋಸೇಫನ ವಿರುದ್ಧ ಹೊಂದಿರುವ ದ್ವೇಷದಿಂದಾಗಿ ಅಣ್ಣಂದಿರು ತಾರತಮ್ಯ ಮಾಡುತ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ನಾವು ಕೇಳಿದ್ದೇವೆ. ನಾವು ಇಂಥ ಸ್ಥಿತಿಯಲ್ಲಿದ್ದೇವೆಯೋ, ನಮ್ಮ ಕುಟುಂಬ ಇಂಥ ಸ್ಥಿತಿಯಲ್ಲಿರುವುದಾದರೆ ಇವತ್ತೇ ಈ ಕೃಪಾಗಳಿಗೆಯಲ್ಲೇ ದೇವರ ಬಳಿಗೆ ಬರೋಣ, ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ದೇವರ ಆತ್ಮನ ಸಹಾಯವನ್ನು ಹೊಂದಿದವರಾಗಿ, ಪ್ರೀತಿಯಿಂದ ತುಂಬಿದವರಾಗಿ, ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಸಮಾಧಾನದಿಂದ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ತೋರಿಸಂಥ ಅಪರಿಮಿತವಾದ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ಸ್ತೋತ್ರ. ನಾವು ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮಲ್ಲಿರುವಂಥ ಎಲ್ಲ ಭೇದ ಭಾವಗಳನ್ನು, ತಾರತಮ್ಯಗಳನ್ನು ತೆಗೆದುಹಾಕು ಸ್ವಾಮಿ. ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಸಮಾಧಾನವನ್ನು ನೆಲೆಗೊಳಿಸು. ಈ ಮೂಲಕ ನಾವು ವಾಸಿಸುವಂಥ ಸ್ಥಳದಲ್ಲಿ ನಿನ್ನವರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಮೇಲೆ ನಿನ್ನ ಅಪಾರವಾದ ಕರುಣೆ ಇರಲಿ ಸ್ವಾಮಿ. ಎಲ್ಲರನ್ನು ಸಂರಕ್ಷಿಸಿ ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನದಿಂದ ಒಂದು ಪ್ರಶ್ನೆ: ಯಾಕೋಬನು ಯಾರನ್ನು ಹೆಚ್ಚಾಗಿ ಪ್ರೀತಿಸಿದನು? ಯಾಕೋಬನು ಯಾರನ್ನು ಹೆಚ್ಚಾಗಿ ಪ್ರೀತಿಸಿದನು? ಉತ್ತರ: ಯೋಸೇಫ, ಏಸಾವ, ಲೋಟ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿರಿ. ಪರಾಕ್ರಮಶಾಲಿಗಳಾಗಿರ್ರಿ, ಕ್ರಿಸ್ತನಿಗಾಗಿಯೇ. ಜಯ ವಿಜಯಶಾಲಿಗಳಾಗಿರ್ರಿ, ಆತನ ಸೇವಕರೇ. ಪರಾಕ್ರಮಶಾಲಿಯಾದ ದೇವರು ಯೇಸು ಕ್ರಿಸ್ತನು. ನಾವೆಲ್ಲರೂ ಆತನ ಸೈನಿಕರು, ಪರಾಕ್ರಮಶಾಲಿಗಳು. ಪ್ರಿಯರೇ, ಏಸಾವನಿಂದ ಬಂದ ಏದೋಮ್ ಜನಾಂಗದ ಬಗ್ಗೆ ಇಂದು ನಾವು ಕಲಿತೆವು. ಅನೇಕರು ದೇವರಿಲ್ಲದೆ ಬದುಕಬಹುದು ಎಂದು ಹೆಮ್ಮೆ ಪಡುತ್ತಾರೆ. ಆದರೆ ಅದರ ಪರಿಣಾಮವೇನು ಎಂಬುದು ನಮಗೆ ತಿಳಿದಿದೆ. ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳ ಮಧ್ಯೆ ತಾರತಮ್ಯ ಮಾಡಿದಾಗ ಎಂತಹ ಸಮಸ್ಯೆಗಳು ಉಂಟಾಗುತ್ತವೆ ಎಂಬುದನ್ನು ನಾವು ಗಮನಿಸಬೇಕು. ಆದುದರಿಂದ ಪ್ರಿಯರೇ, ನಾವೆಲ್ಲರೂ ಸಮಾನತೆಯಿಂದ ಬಾಳೋಣ ಮತ್ತು ಒಬ್ಬರನ್ನೊಬ್ಬರು ಗೌರವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ವಾಕ್ಯ ಧ್ಯಾನದಿಂದ ನೀವು ಏನು ಕಲಿತೀರಿ? ನಮಗೆ ಕರೆ ಮಾಡಿ ತಿಳಿಸುವಿರಾ? ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಕಾಯುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.